ಹಾಯ್ ನಾನು ಲಾಸ್ಟ್ ಟೈಮ್ ಈ ಪಿಂಕ್ ಸ್ಯಾರಿ ಬಗ್ಗೆ ಡೀಟೇಲ್ಸ್ ಹೇಳಿದ್ದೆ. ಸೊ ತುಂಬಾ ಜನ ಅದಕ್ಕೆ ಥ್ಯಾಂಕ್ ಯು ಅಕ್ಕ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಟೈಮ್ ತಗೊಂಡು ಮೆಸೇಜ್ ಮಾಡಿರೋದಕ್ಕೆ. ಅಂಡ್ ಹಾಗೆ ನಾನು ಈ ಸಲ ಈ ಸ್ಯಾರಿ ಅಂಡ್ ಈ ಜವೆಲ್ಸ್ ಬಗ್ಗೆ ತುಂಬಾ ಜನ ಎಂಕ್ವೈರಿ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಬಂದು ಆಕ್ಚುಲಿ ನಾನು ತಗೊಂಡಿದ್ದು 2 years or 3 years ಬ್ಯಾಕ್. ನಾನು ಇದನ್ನ ಶ್ರೀರಾಮ್ಪುರ ಬಟ್ಟೆ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು. ನಿಜ ನೀವು ಈ ರೇಟ್ ನ ಕೇಳಿದ್ರೆ ಶಾಕ್ ಆಗ್ಬೋದು. ಬಿಕಾಸ್ ಇದು ಜಸ್ಟ್ 400 or 450 ಏನೋ ನಾನು ಈ ಸ್ಯಾರಿಗೆ ಪೇ ಮಾಡಿದ್ದೆ. ಸ್ಯಾರಿ ಫುಲ್ ಕಂಪ್ಲೀಟ್ ಇದೆ ತರ ಪ್ಲೇನ್ ಬರುತ್ತೆ, ಎಲ್ಲೂ ಏನು ವರ್ಕ್ ಆಗ್ಲಿ ಏನು ಇಲ್ಲ. ಫ್ಯಾಬ್ರಿಕ್ ಅಂತೂ ತುಂಬಾನೇ ಚೆನ್ನಾಗಿದೆ, ನಾವ್ ಹೆಂಗ್ ಉಟ್ಕೊಂಡ್ರು ಹಂಗ್ ಕುತ್ಕೊಳ್ಳುತ್ತೆ. ನಾನು ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ ಪ್ಲೇನ್ ಇದೆಯಲ್ಲ ಅಂತ ಹೇಳಿ ಈ ತರ ಸೆರ್ಗಿಗೆ ನಾನೇ ಕುಚ್ಚ ಕಟ್ಕೊಂಡಿದೀನಿ. ಸುಮ್ನೆ ಏನಾದ್ರು ಸ್ವಲ್ಪ ಪ್ಲೇನ್ ಇತ್ತಲ್ಲ ಅಂತ ಏನೋ ಒಂದು ಮಾಡಕ್ ಹೋಗಿ ಈ ತರ ಮಾಡ್ಕೊಂಡಿದೀನಿ ಅಷ್ಟೇ. ಅದ್ ಬಿಟ್ರೆ ಕಂಪ್ಲೀಟ್ ಸ್ಯಾರಿ ಇದೇ ತರ ಫುಲ್ ಕಂಪ್ಲೀಟ್ ಪ್ಲೇನ್ ಬರುತ್ತೆ. ಅಂಡ್ ಹಾಗೆ ಮೋರೋವರ್ ಇದಕ್ಕೆ ಬ್ಲೌಸ್ ಪೀಸ್ ಏನು ಬರೋದಿಲ್ಲ. ಸೊ ಇದಕ್ಕೆ ನಾನು ಈ ತರ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ ಮಲ್ಟಿ ಕಲರ್ ಅಲ್ಲಿ. ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡ್ಬೋದು ನೀವು. ಸೊ ಇದು ಮೆಟೀರಿಯಲ್ ಬಂದು ನಾನು 350-400 ಏನೋ ಇದು 1 ಮೀಟರ್ಗೆ ಪೇ ಮಾಡಿದ್ದು. ಸೊ ಸ್ಟಿಚಿಂಗಿಗೆ 650-700 ಅರೌಂಡ್ ಪೇ ಮಾಡಿದ್ದೆ. ಸೊ ಸ್ಯಾರಿಗಿಂತ ಕಾಸ್ಟ್ ನನಗೆ ಬ್ಲೌಸೇ ಆಯ್ತು. ಆ ಬ್ಲೌಸ್ ನ ನಾನು ಫ್ರಂಟ್ ವಿ ನೆಕ್ ಇಟ್ಸ್ಕೊಂಡಿದೀನಿ. ಸ್ವಲ್ಪ ಕ್ಲೋಸ್ ಬಂದು ವಿ ನೆಕ್ ಬರುತ್ತೆ ಫ್ರಂಟ್ ಅಲ್ಲಿ. ಅಂಡ್ ಬ್ಯಾಕ್ ನಾನು ಈ ತರ ಇಟ್ಸ್ಕೊಂಡಿದ್ದೀನಿ. ಸೊ ನನಗೆ ಬ್ಯಾಕ್ ಸೈಡ್ ಈ ತರ ಟೈಯಿಂಗ್ ಇಟ್ಸ್ಕೊಳ್ಳೋಕೆ ತುಂಬಾ ಇಷ್ಟ. ಸೊ ಟೈಯಿಂಗ್ ಇಟ್ಸ್ಕೊಂಡು ಇದಕ್ಕೆ ಈ ತರ ಕುಚ್ಚಸ್ ನ ಇಟ್ಸ್ಕೊಂಡಿದ್ದೀನಿ ಡೌನ್ ಅಲ್ಲಿ. ಸೊ ಅಂಡ್ ಹಾಗೆ ಫುಲ್ ಸ್ಲೀವ್ ಇಟ್ಸ್ಕೊಂಡೆ. ನನಗೆ ಫುಲ್ ಸ್ಲೀವ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಅದಕ್ಕೋಸ್ಕರ ಈ ತರ ಫುಲ್ ಸ್ಲೀವ್ ಇಟ್ಸ್ಕೊಂಡಿದ್ದೀನಿ. ಈ ಜವೆಲ್ಸ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ. ಸೊ ಇದು ಬಂದು ಜಸ್ಟ್ ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ಪೆಂಡೆಂಟ್ ಇದು. ಸೊ ಇದು ಆಕ್ಚುಲಿ ರೆಡಿ ಅಲ್ಲ. ನಾನು ಕೂಡ ಮಲ್ಲೇಶ್ವರಂ ಅಲ್ಲಿ ಒಂದು ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ಜವೆಲ್ಸ್ ಬರುತ್ತೆ ಶಾಪ್ ಇದೆ. ಸೊ ಅಲ್ಲಿ ನಾನು ಕೇಳಿದ್ಕೆ ಅವ್ರು ನನಗೆ ಅರೌಂಡ್ 19 or 20,000 ಏನೋ ಹೇಳಿದ್ರು. ಸೊ ಅಷ್ಟೆಲ್ಲ ಏನಕ್ಕೆ ಪೇ ಮಾಡೋದು ಅಂತ ಹೇಳಿ ನಾನು ಯೂಶಲಿ ರಾಜಾ ಮಾರ್ಕೆಟ್ ಚಿಕ್ಕಪೇಟೆಯಲ್ಲಿರೋ ರಾಜಾ ಮಾರ್ಕೆಟ್ ಅಲ್ಲಿ ನಾನು ಈ ತರ ಸರಾಸ್ ಏನಾರ ಬೇಕಿದ್ರೆ ನಾನು ಪೋನ್ಸ್ ಉಸ್ಕೋತೀನಿ. ನನಗೆ ಯಾವ ತರ ಬೇಕು ಆ ತರ ಫೋನ್ಸ್ ಕೊಡ್ತಾರೆ ಅಲ್ಲಿ. ಸೊ ನಾನು ಅಲ್ಲಿ ಹೋಗಿ ಈ ತರ ಜಸ್ಟ್ ಪೆಂಡೆಂಟ್ ಮಾತ್ರ ನಾನು ತಗೊಂಡೆ, ನನ್ಗೆ ಯಾವ್ದು ಇಷ್ಟ ಆಯ್ತು. ಸೊ ಅಲ್ಲಿ ನಾನು ಈ ತರ ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ಪೆಂಡೆಂಟ್ ತಗೊಂಡು ಇದು ಮಣಿ ಕೂಡ ಸಪ್ರೇಟು. ಸೊ ಇದು 1 ಲೇಯರ್ ಮಣಿ ಬಂದು 180 or 200 rupees ಏನೋ ಆಗುತ್ತೆ. ಇದು ಮಣಿನೇ ಸಪ್ರೇಟು, ಈ ಪೆಂಡೆಂಟ್ ಸಪ್ರೇಟು. ಈವನ್ ಇಲ್ಲಿ ಹಾಕಿದಾರಲ್ವಾ ನೀವು ನೋಡ್ಬೋದು, ಇದು ಕೂಡ ಸಪ್ರೇಟು. ಈವನ್ ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಇದೆಯಲ್ಲ ಇದು ಪಿಂಕ್ ಬರುತ್ತೆ. ಸೊ ಗ್ರೀನಿಗೆ ಪಿಂಕ್ ಇಲ್ಲ ಅಂದ್ರೆ ರೆಡ್ ರಿಫ್ಲೆಕ್ಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ತರ ತಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಇದು ಸಪ್ರೇಟ್ ತಗೊಂಡೆ. ಅಂಡ್ ಹಾಗೆ ಇದು ಥ್ರೆಡ್ ಕೂಡ ಸಪ್ರೇಟ್ ಬರುತ್ತೆ, ಬ್ಯಾಕ್ ಸೈಡ್ ಅಲ್ಲಿರೋ ಥ್ರೆಡ್ ಕೂಡ ಸಪ್ರೇಟ್ ಬರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ. ತುಂಬಾ ಜನ ಎಂಕ್ವೈರಿ ಮಾಡಿದ್ರು. ಇದನ್ನ ಗೋಲ್ಡ್ ಅಂತ ಕೂಡ ಸ್ವಲ್ಪ ಜನ ಕಮೆಂಟ್ ಮಾಡಿದೀರಾ, ಇವನ್ ಮೆಸೇಜ್ ಮಾಡಿದೀರಾ. ಸಾರಿ, ಇದು ಗೋಲ್ಡ್ ಅಲ್ಲ, ಸಿಲ್ವರ್ ಮೇಲೆ ಗೋಲ್ಡ್ ಪ್ಲೇಟೆಡ್, ಬಟ್ ಒರಿಜಿನಲ್ ಗೋಲ್ಡ್ ತರಾನೇ ಕಾಣಿಸುತ್ತೆ. ನನ್ಗಂತೂ ತುಂಬಾನೇ ಇಷ್ಟ. ತುಂಬಾ ಜನ ಕೇಳ್ತಾ ಇದ್ರಿ ಅಲ್ಲ, ಬಟ್ ಎಲ್ಲಿ ಮಾಡ್ಕೊಂಡ್ರೆ ಅಡ್ರೆಸ್ ಹೇಳಿ ಅಂತ ಇರಿ. ಬಟ್ ಸೀರಿಯಸ್ಲಿ ನಾನು ಯಾವುದೇ ತರ ವಿಡಿಯೋ ಮಾಡ್ಕೊಂಡಿಲ್ಲ ಅಡ್ರೆಸ್. ನೆಕ್ಸ್ಟ್ ಟೈಮ್ ನಾನೇನಾದ್ರು ನಂದು ಇನ್ನೊಂದೇನಾದ್ರು ಜವೆಲ್ ನ ರೆಡಿ ಮಾಡಿಸ್ಕೊಳಕ್ ಏನಾರ ಹೋದ್ರೆ ಖಂಡಿತ ನಾನು ಅವಾಗ ವಿಡಿಯೋ ಮಾಡ್ಕೊಂಡು ಪೋಸ್ಟ್ ಮಾಡ್ತೀನಿ. ಅಡ್ರೆಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಫಾಲೋ ಮಾಡೋದ್ ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ್ದ್ರ ಬಗ್ಗೆ ಡೀಟೇಲ್ ಆಗಿ ಬೇಕು ಅಂತ ಕೇಳಿ. ಸೊ ಖಂಡಿತ ನಾನು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.